ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಡಾಬಾ ಸ್ಟೈಲಲ್ಲಿ ನಾನು ಗೋಬಿ ಕರಿ ಅಥವಾ ಗೋಬಿ ಮಸಾಲ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ ಬನ್ನಿ. ಅದು ಯಾವ ರೀತಿ ಮಾಡೋದು ಅಂತ ನಾನು ಪ್ರೊಸೀಜರ್ ತೋರಿಸ್ತೀನಿ. ಎಲ್ಲರೂ ಲೈಕ್ ಮಾಡ್ತೀರಾ. ಬನ್ನಿ ಶುರು ಮಾಡೋಣ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮೊದಲು ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಆಮೇಲೆ ನಾನಿಲ್ಲಿ ಒಂದು ಗೋಬಿ ತೊಗೊಂಡಿದ್ದೀನಿ, ಅಂದರೆ ಒಂದು ಹೂಕೋಸು, ಆಮೇಲೆ ಒಂದು 3 ಟೊಮೆಟೊ, ಆಮೇಲೆ ಒಂದೂವರೆ ಈರುಳ್ಳಿ, ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಶುಂಠಿ, ಆಮೇಲೆ ಒಂದು 6 ರಿಂದ 7 ಗೋಡಂಬಿ, ಆಮೇಲೆ 2 ಚಕ್ಕೆ, ಒಂದು 5-6 ಲವಂಗ, ಆಮೇಲೆ ಒಂದು ಸ್ಟಾರ್ ಅನಾನಸ್. ಮೊದಲು ಗೋಬಿನ ಬೇಯಿಸ್ಕೋಬೇಕು. ಒಂದು ಬಿಸಿನೀರಿಗೆ ಸ್ವಲ್ಪ ಉಪ್ಪು, ಆಮೇಲೆ 1 ಚಮಚ ಅರಿಶಿನ ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾವು ಬಿಡಿಸಿಟ್ಟಿರೋಂಥ ಹೂಕೋಸನ್ನ ಹಾಕ್ಕೊಳ್ಳೋಣ, ಅಂದರೆ ಗೋಬಿನ. ಇದಕ್ಕೆ ಚೆನ್ನಾಗಿ ಕುದಿಬೇಕು. ಅದರಲ್ಲಿ ಗಲೀಜಂಶ ಹುಳ ಇದ್ದರೆ ಎಲ್ಲ ಹೊಟ್ಟೋಗುತ್ತೆ ಈ ಥರ ಮಾಡೋದ್ರಿಂದ. ಈಗ ಇದು ಚೆನ್ನಾಗಿ ಬಿಸಿಲಿ, ಚೆನ್ನಾಗಿ ಅದು ಕುದೀಲಿ. ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರಿಗೆ ಚಕ್ಕೆ, ಆಮೇಲೆ ಸ್ಟಾರ್ ಅನಾನಸ್ಸು, ಲವಂಗ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಆಮೇಲೆ ಈರುಳ್ಳಿ, ಆಮೇಲೆ ಟೊಮೆಟೊ. ಈಗ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಟೊಮೆಟೊನ ನೀರಂಶ ಇರೋದ್ರಿಂದ ನೀರು ಹಾಕೋದು ಬೇಡ. ನೋಡಿ, ಇದೇ ರೀತಿ ಪೇಸ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಗೋಬಿನೂ ಚೆನ್ನಾಗಿ ಬೆಂದಿದೆ ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ. ಇವಾಗ ನೀಟಾಗಿ ಬೆಂದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡೋಣ. ಮೊದಲು ಬಾಣಲಿಗೆ ಒಂದು 3 ರಿಂದ 4 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಒಂದು ಅರ್ಧ ಚಮಚ ಅಷ್ಟು ಗರಂ ಮಸಾಲೆ, ಒಂದು ಅರ್ಧ ಚಮಚ ಧನಿಯಾ ಪೌಡರ್, ಆಮೇಲೆ ಒಂದು ಅರ್ಧ ಚಮಚ ಖಾರದ ಪುಡಿ. ಈಗ ಇದು ಸ್ವಲ್ಪ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಬೇಯಿಸಿರೋಂಥ ಗೋಬಿ, ಈಗ ಮಸಾಲೆ ಎಲ್ಲ ಗೋಬಿಗೆ ನೀಟಾಗಿ ಅಂದ್ಕೊಂಡ್ಕೋಬೇಕು. ಆ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಗೋಬಿನ ಚೆನ್ನಾಗೆ ಫ್ರೈ ಮಾಡಬೇಕು, ಆವಾಗಲೇ ನಿಮಗೆ ರುಚಿ ಸೂಪರಾಗಿ ಬರೋದು. ನೋಡಿ, ಮಸಾಲೆ ಎಲ್ಲ ಗೋಬಿ ಎಳ್ಕೊಂಡಿದೆ. ಈಗ ಇದು ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡೋಣ. ಈ ಥರ ಮಾಡೋದ್ರಿಂದ ನಿಮಗೆ ಗೋಬಿ ಇನ್ನೂ ಸೂಪರಾಗಿ ರುಚಿ ಬರುತ್ತೆ, ಗೋಬಿ ಮಸಾಲ. ಅದೇ ಬಾಣಲಿಗೆ ಇನ್ನೊಂದು 1-2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ 1 ಚಮಚ ಜೀರಿಗೆ. ಈಗ ಜೀರಿಗೆ ನೀಟಾಗಿ ಫ್ರೈ ಆಗಬೇಕು. ಈಗ ಫ್ರೈ ಆಗಿದೆ. ಈಗ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ಳಿ. ಈಗ ಮಸಾಲೆ ಹಸಿ ರುಬ್ಬಿರೋದ್ರಿಂದ ಚೆನ್ನಾಗಿ ಇದನ್ನು ಆಯಿಲಲ್ಲಿ ಫ್ರೈ ಆಗಬೇಕು. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸಿ. ನೀಟಾಗಿ ಇರುತ್ತೆ, ಫುಲ್ಲು ಹಸಿ ವಾಸನೆ ಹೋಗಬೇಕು. ಅದಕ್ಕೆ ಅರ್ಧ ಚಮಚ ಧನಿಯಾ ಪೌಡರು, 1 ಚಮಚ ಖಾರದ ಪುಡಿ, ಆಮೇಲೆ 1 ಚಮಚ ನಾನು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು. ಈಗ ಇದನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ನೀರು ಹಾಕೋಣ, ಮಸಾಲೆ ಗಟ್ಟಿ ಇದೆ. ಈಗ ನೋಡಿ, ನೀರು ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆ ಚೆನ್ನಾಗಿ ಕುದಿಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿ. ನೋಡಿ, ಮಸಾಲೆ ಈಗ ಚೆನ್ನಾಗಿ ಕುದೀತಾ ಇದೆ. ಹಸಿ ವಾಸನೆ ಎಲ್ಲ ಹೋಗಿದೆ. ನೋಡಿ, ಕಲರ್ ಚೇಂಜ್ ಆಗಿದೆ ಮಸಾಲೆದು, ನೀವು ಗಮನಿಸ್ಬೋದು. ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಟಿರುವಂಥ ಗೋಬಿನ ಹಾಕ್ಕೊಳ್ಳಿ. ಈಗ ಗೋಬಿನೂ ಮಸಾಲೆ ಜೊತೆ ನೀಟಾಗಿ ಬೆರಿಬೇಕು. ಅಲ್ಲಿ ತನಕ ನೀಟಾಗಿ ಚೆನ್ನಾಗಿ ಕುದಿಸಿ ಅದನ್ನು. ನೋಡಿ, ಈಗ ಮಸಾಲೆ ಎಲ್ಲ ಗಟ್ಟಿಯಾಗಿದೆ. ಗೋಬಿನೂ ಮಸಾಲೆ ಅಂಶ ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಈಗ ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು. ನೋಡಿ,
ಡಾಬಾ ಸ್ಟೈಲ್ ಗೋಬಿ ಮಸಾಲೆ ರೆಡಿಯಾಗಿದೆ. ಚಪಾತಿ ಜೊತೆ, ಪರೋಟ ಜೊತೆ, ದೋಸೆ ಯಾವ್ದು ಜೊತೆ ಬೇಕಾದ್ರೂ ತಿನ್ಬೋದು. ಗೀ ರೈಸ್ ಜೊತೆ ಸೂಪರಾಗಿರುತ್ತೆ. ಸೇಮ್ ನಿಮಗೆ ಡಾಬಾಲ್ಲಿ ತಿಂದಿರೋ ಥರನೇ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಈ ಗೋಬಿ ಮಸಾಲ ಅಥವಾ ಗೋಬಿ ಕರಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮೊನ್ನೆ ಪನ್ನೀರ್ ಕರಿನೂ ಹಾಕಿದ್ದೀನಿ, ನೋಡಿ ಸೂಪರಾಗಿರುತ್ತೆ. ಇನ್ನೂ ಏನೇನು ಅಡುಗೆ ಬೇಕು ಅಂತ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.